ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಆಂಧ್ರ ಶೈಲಿಯ ಗೋಂಗೂರ ಪಚ್ಚಡಿನ ಇವತ್ತು ತೋರಿಸ್ತಾ ಇದ್ದೀನಿ ನಾನು. ಇದು ತುಂಬಾ ಈಸಿ ರೆಸಿಪಿ ಮತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಚಿಕ್ಕ ಕಡಾಯಿನ ಇಟ್ಕೊಳ್ಳಿ. ಅದಕ್ಕೆ ನಾನು 2 ಸ್ಪೂನ್ ಅಷ್ಟು ಧನಿಯಾ ಕಾಳನ್ನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ 1 ಸ್ಪೂನು ಜೀರಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲಾನು. ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರೋ ತನಕ, ಮತ್ತೆ ಚಿಟ ಚಿಟ ಅಂತ ಸೌಂಡ್ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು, ಒಂದು 4ರಿಂದ 5 ಕಡ್ಡಿ ಕರ್ಬೇವಿನ ಸೊಪ್ಪು ತೊಳ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ. ಮತ್ತೆ 25 ಒಣಮೆಣಸಿನಕಾಯಿ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆಗಿ ಆರದ್ಮೇಲೆ ಮಿಕ್ಸಿ ಜಾರ್ಗೆ ಇದನ್ನ ಹಾಕೊಳ್ಳಿ. ಎಲ್ಲ ಫ್ರೈ ಮಾಡಿದಿರಲ್ಲ ಎಲ್ಲಾನು ಹಾಕೊಂಡು 1 ಸ್ಪೂನ್ ಉಪ್ಪು ಜೊತೆಗೆ ಹಾಕೊಂಡು ಕಲ್ಲುಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಏನು ನುಣ್ಣಗ್ ಬೇಡ, ಸ್ವಲ್ಪ ತರಿ ತರಿಯಾಗಿದ್ರೂ ಪರವಾಗಿಲ್ಲ. ತುಂಬಾ ನೈಸ್ ಪೇಸ್ಟ್ನು ಮಾಡೋದೇನ್ ಬೇಕಾಗಿಲ್ಲ, ಮೀಡಿಯಂ ಆಗಿರ್ಲಿ. ನೋಡಿ ಎಲ್ಲ ಗ್ರೈಂಡ್ ಆಗಿದೆ. ಇವಾಗ ಈ ತರ ಗ್ರೈಂಡ್ ಆಗಿದ್ರೆ ಸಾಕು. ಇವಾಗ ನಾವು ಗೋಂಗೂರನ ಆಲ್ರೆಡಿ ಬಿಡಿಸಿಟ್ಕೊಂಡಿದೀನಿ ನಾನು. ಒಂದು ಕಡಾಯಿ ಇಟ್ಕೊಳ್ಳಿ ದೊಡ್ಡದು. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡ್ಸತ್ತೆ. ಒಂದು 10ರಿಂದ 15 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. 1 ಸ್ಪೂನ್ ಅಷ್ಟು, 1.5 ಸ್ಪೂನು ಸಾಸಿವೆ, ಮತ್ತೆ ಜೀರಿಗೆ ಅರ್ಧ ಸ್ಪೂನು, ಮತ್ತೆ ಇಂಗುವ 1 ಸ್ಪೂನ್ ಹಾಕೊಳ್ಳಿ. ಜಾಸ್ತಿ ಇಂಗು ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿ ನಾನು 2 ಉಂಡೆನ ಬಿಡಿಸಿ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಹಸಿಮೆಣಸಿನಕಾಯಿ ಒಂದು 6ರಿಂದ 7 ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದಾದ್ಮೇಲೆ ಆನಿಯನ್ ಬೇಕು ಅಂದ್ರೆ ಆಪ್ಷನಲ್. ನಿಮ್ಗೆ ಆನಿಯನ್ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬೇಡ. ಒಂದು ಆನಿಯನ್ ಮಾತ್ರ ಹಾಕಿದೀನಿ ನಾನು. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಆನಿಯನ್ ಹಾಕಿದ್ರೆ. ಬೇಡ ಅಂತಂದ್ರೆ ಜಾಸ್ತಿ ದಿನ ಇಡಬೇಕು ಅಂದ್ರೆ ಆನಿಯನ್ ಹಾಕೋಬೇಡಿ. ನೋಡಿ, ಗೋಂಗೂರ ಸೊಪ್ಪು ಆಲ್ರೆಡಿ ಕ್ಲೀನ್ ಮಾಡಿ ತೊಳ್ಕೊಂಡು ಹಾಕೋತಾ ಇದ್ದೀನಿ ನಾನು. 3 ಕಂತೆ ಅಷ್ಟು ಕಟ್ಟಷ್ಟು ಗೋಂಗೂರ ನಾನು ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬಿಡಿಸಿ ಕ್ಲೀನ್ ಮಾಡಿ ಹಾಕೊಳ್ಳಿ. ಒಂದ್ 4-5 ಸಲ ತೊಳ್ಕೊಳ್ಳಿ ಚೆನ್ನಾಗಿ. ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಎಲ್ಲ ಗೋಂಗೂರನು ಒಂದೇ ಸಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬೇಗ ಇದು ಫ್ರೈ ಆಗೋಗುತ್ತೆ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಹಾಗೆ ಫ್ರೈ ಆಗಕ್ ಬಿಡಿ. ಸ್ವಲ್ಪ ಕುದಿ ಬರ್ಲಿ ಚೆನ್ನಾಗಿ. ಇವಾಗ 1 ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿ. ಅರಿಶಿನ ಹಾಕೊಂಡು ಕೂಡ ಅದಕ್ಕೆ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ. ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಅದು ಚೆನ್ನಾಗಿ ಫ್ರೈ ಆಗ್ಲಿ. ಚೆನ್ನಾಗಿ ಮೆತ್ತಗೆ ಸೊಪ್ಪೆಲ್ಲನೂ ಇನ್ನು ಮೆತ್ತಗಾಗಿ ಇದು ಸ್ಮ್ಯಾಶ್ ತರ ಆಗಿ ಗೊಜ್ಜು ತರ ಆಗುತ್ತೆ. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇದು ನೋಡಿ, ಇನ್ನೊಂದ್ ಸ್ವಲ್ಪ ಇದಾಗ್ಬೇಕು. ಗೊಜ್ಜು ತರ ಆಗುತ್ತೆ ಇದು. 1 ಸ್ಪೂನ್ ಉಪ್ಪು ಹಾಕೊಂಡು ಮತ್ತೆ ಇವಾಗ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡರ್ನೆಲ್ಲಾನು ಇದಕ್ಕೆ ಹಾಕೊಂಡ್ಬಿಡಿ. ಧನಿಯಾ, ಜೀರಿಗೆ ಮತ್ತೆ ಒಣಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿದ್ವಲ್ಲ, ಅದನ್ನೆಲ್ಲ ಪೌಡರ್ನು ಕೂಡ ಹಾಕೊಳ್ಳಿ. ಟೇಸ್ಟ್ ನೋಡಿ, ನಿಮ್ಗೆ ಇನ್ನು ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇವಾಗ ಮಾಡಿರೋ ಪೌಡರ್ ಸಾಕಿದಕ್ಕೆ. ಹಸಿಮೆಣಸಿನಕಾಯಿ ಕೂಡ ಹಾಕಿದೀವಿ, ಮತ್ತೆ 25 ರೆಡ್ ಚಿಲ್ಲಿ ಕೂಡ ಇದಕ್ಕೆ ಹಾಕಿದೀವಿ. ಮತ್ತೆ ಇನ್ನೊಂದ್ ಸ್ಪೂನ್ ಉಪ್ಪು ಹಾಕೊಂಡು ಮೇಲ್ಗಡೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಆಲ್ರೆಡಿ ಗೊಜ್ಜು ತರ ಆಗಿದೆ. ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋ ತನಕ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆವಾಗ ಕರೆಕ್ಟ್ ಆಗಿ ಆಗಿರುತ್ತೆ ಗೊಜ್ಜು. ಇವಾಗ ಗೋಂಗೂರ ಪಚ್ಚಡಿ ಇನ್ನೇನ್ ರೆಡಿ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆನ ಫ್ರೈ ಮಾಡಿ ಹಾಕೊಳ್ಳೋಣ. ಅದನ್ನ ಹಾಕೊಂಡ್ರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ 4ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಕಡಲೆಬೇಳೆ 1 ಸ್ಪೂನು, ಉದ್ದಿನ ಬೇಳೆ 1 ಸ್ಪೂನು ಹಾಕೊಂಡು ಫ್ರೈ ಮಾಡಿ ಚೆನ್ನಾಗಿ ಅದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಅದ್ ಬಿಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ರೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಇದನ್ನ ನೀವು ಟೇಸ್ಟ್ ನೋಡ್ಕೊಂಡು, ಹುಳಿ ಜಾಸ್ತಿ ಬರುತ್ತೆ ಈ ಸೊಪ್ಪು, ಅದಕ್ಕೋಸ್ಕರ ಟೇಸ್ಟ್ ನೋಡಿ ಅದಕ್ಕೆ ನೀವು ಉಪ್ಪು ಖಾರನ ಹಾಕೋಬಹುದು. ಇವಾಗ್ಲೂ ನೋಡಿ ಮೇಲ್ಗಡೆ ಇನ್ನೊಂದ್ ಸ್ವಲ್ಪ ಉಪ್ಪು ಮತ್ತೆ ಇನ್ನೊಂದ್ ಸ್ವಲ್ಪ ಪೌಡರ್ ಮಿಕ್ಕಿದ್ರೆ ಅದನ್ನು ಕೂಡ ಹಾಕೋಬಹುದು ನೀವು. ಇನ್ನೊಂದ್ ಸ್ವಲ್ಪ ಪೌಡರ್ ಫ್ರೈ ಮಾಡ್ಕೊಂಡು ಕೂಡ ಹಾಕೋಬಹುದು. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.